ಕಾನ್ಸೆಪ್ಟ್ ಏನಂತ ಅಂದರೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸಲ್ಲಿ ಕ್ಯಾಪಿಟಲ್ ಬಡ್ಜೆಟಿಂಗಲ್ಲಿ ಬರುವಂಥ ಟೈಪ್ಸಲ್ಲಿ ಪೇ ಬ್ಯಾಕ್ ಪೀರಿಯಡ್ ಮೆಥಡ್ನ ನೋಡೋಣ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಕ್ಯಾಪಿಟಲ್ ಬಡ್ಜೆಟಿಂಗ್ ಮತ್ತು ಅದರಲ್ಲಿರೋ ಪ್ರೊಸೆಸ್ಸು ಆ್ಯಂಡ್ ಮೆಥಡ್ಸ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಫಸ್ಟ್ ಏನಂತ ಅಂದರೆ ಟ್ರೆಡಿಷ್ನಲ್ ಮೆಥಡ್ಸಲ್ಲಿ ಫಸ್ಟ್ ಮೆಥಡ್ ಯಾವುದು ಅಂತಂದರೆ ಪೇ ಬ್ಯಾಕ್ ಪೀರಿಯಡ್ ಮೆಥಡ್. ಸೊ ಈ ಪೇ ಬ್ಯಾಕ್ ಪೀರಿಯಡ್ ಕಾನ್ಸೆಪ್ಟ್ ಆ್ಯಂಡ್ ಪ್ರಾಬ್ಲಮ್ ಯಾವ ರೀತಿ ಅಂತ ನೋಡೋಣ ಈ ವಿಡಿಯೋದಲ್ಲಿ. ಫಸ್ಟ್ ಏನಂತ ಅಂದರೆ ಪೇ ಬ್ಯಾಕ್ ಪೀರಿಯಡ್ ಮೆಥಡ್ ಅಂದ್ರೆ ಏನು ಅಂತ ನೋಡೋಣ. ದ ಪೇ ಬ್ಯಾಕ್ ಪೀರಿಯಡ್ ಈಸ್ ಡಿಫೈನ್ಡ್ ಆಸ್ ದ ಟೈಮ್ ರಿಕ್ವೈರ್ಡ್ ಫಾರ್ ದ ರಿಕವರಿಂಗ್ ದ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇನ್ ಎ ಪ್ರಾಜೆಕ್ಟ್ ಫ್ರಮ್ ಆಪರೇಷನ್ಸ್. ಸೊ ಇಲ್ಲಿ ಏನಂತ ಅಂದರೆ ಯಾವುದಾದ್ರು ಪ್ರಾಜೆಕ್ಟ್ ಆರ್ ಬಿಸ್ನೆಸ್ಸಲ್ಲಿ ನಾವೆಷ್ಟು ಇನ್ವೆಸ್ಟ್ ಮಾಡಿರ್ತೀವಿ, ಇನಿಷಿಯಲ್ ಇನ್ವೆಸ್ಟ್ಮೆಂಟನ್ನು ರಿಕವರಿ ಅಂತಂದರೆ ಆ ರಿಕವರಿ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅದನ್ನು ನಾವು ಪೇ ಬ್ಯಾಕ್ ಪೀರಿಯಡ್ ಟೈಮಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ 1 lakh ರುಪೀಸ್ 1 lakhನ್ನು ನಾವು ಒಂದು ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀವಿ. ಸೊ ಅದಕ್ಕೆ ಎವ್ರಿ ಇಯರ್ ನಮ್ಗೆ ಎಷ್ಟು ಕ್ಯಾಶ್ ಇನ್ಫ್ಲೋ ಅಥವಾ ರಿಟರ್ನ್ಸ್ ಬರುತ್ತೆ ಅಂದರೆ 20,000. ಸೊ ಇಲ್ಲಿ ನಮ್ಗೆ ಎಷ್ಟು ಇಯರ್ ಬೇಕಾಗುತ್ತೆ ಈ ಇನಿಷಿಯಲ್ ಇನ್ವೆಸ್ಟ್ಮೆಂಟನ್ನು ರಿಕವರಿ ಮಾಡೋಕ್ಕೆ ನಮ್ಗೆ ಎಷ್ಟು ಇಯರ್ ಬೇಕಾಗುತ್ತೆ ಅಂತಂದರೆ 1 lakh ಡಿವೈಡೆಡ್ ಬೈ 20 ಮಾಡಿದ್ರೆ ನಮಗೆ 5 years ಟೈಮ್ ಬೇಕಾಗುತ್ತೆ. ಸೊ ಈ ರೀತಿ ಒಂದು ಪೇ ಬ್ಯಾಕ್ ಪೀರಿಯಡ್ ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂದರೆ ದ ಪೇ ಬ್ಯಾಕ್ ಪೀರಿಯಡ್ ಮೆಥಡ್ ಈಸ್ ಡಿಫೈನ್ಡ್ ಆಸ್ ದ ಟೈಮ್ ರಿಕ್ವೈರ್ಡ್ ಫಾರ್ ರಿಕ್ವೈರಿಂಗ್ ದ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇನ್ ಎ ಪ್ರಾಜೆಕ್ಟ್ ಫ್ರಮ್ ಆಪರೇಷನ್. ಸೊ ಇಲ್ಲಿ ಎಷ್ಟಂತ ಅಂದರೆ ಟೈಮ್ ರಿಕ್ವೈರ್ಡ್ ಫಾರ್ ರಿಕವರಿಂಗ್. ಸೊ ಇದನ್ನ ಮೇನ್ ಕಾನ್ಸೆಪ್ಟ್ ಆಗಿ ಇಟ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ದ ಕ್ಯಾಶ್ ಇನ್ಫ್ಲೋ ಟೇಕನ್ ಫಾರ್ ದ ಕ್ಯಾಲ್ಕುಲೇಷನ್ ವುಡ್ ಬಿ ಪ್ರಾಫಿಟ್ ಆಫ್ಟರ್ ಡಿಪ್ರಿಷಿಯೇಷನ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸ್. ಆ್ಯಂಡ್ ಆಫ್ಟರ್ ಟ್ಯಾಕ್ಸ್ ಅಂದರೆ ಇಲ್ಲಿ ನಮಗೆ ಕ್ಯಾಶ್ ಇನ್ಫ್ಲೋ ಏನು ಬರಬೇಕು ಅಂತಂದರೆ ಪ್ರಾಫಿಟಲ್ಲಿ ಬಿಫೋರ್ ಡಿಪ್ರಿಷಿಯೇಷನ್ ಆಫ್ಟರ್ ಟ್ಯಾಕ್ಸ್ ಇರೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂದರೆ ಇಲ್ಲಿ ಏನಂತಂದರೆ ಕ್ಯಾಶ್ ಇನ್ಫ್ಲೋ ಟೇಕನ್ ಫಾರ್ ದ ಕ್ಯಾಲ್ಕುಲೇಷನ್ ವುಡ್ ಬಿ ಪ್ರಾಫಿಟ್ ಬಿಫೋರ್ ಡಿಪ್ರಿಷಿಯೇಷನ್ನ ಲೆಸ್ ಮಾಡಿರಬಾರ್ದು, ಬಟ್ ಟ್ಯಾಕ್ಸ್ನ ಲೆಸ್ ಮಾಡಿರ್ತೀವಿ. ಬಿಫೋರ್ ಡಿಪ್ರಿಷಿಯೇಷನ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸ್ನ ತೊಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಪೇ ಬ್ಯಾಕ್ ಪೀರಿಯಡ್ ಮೆಥಡ್ಗೆ ಏನು ಫಾರ್ಮುಲಾ ಅಂತ ನೋಡೋಣ. ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆ್ಯನ್ಯುಯಲ್ ಕ್ಯಾಶ್ ಫ್ಲೋ. ಸೊ ಪೇ ಬ್ಯಾಕ್ ಪೀರಿಯಡ್ಗೆ ಏನು ಫಾರ್ಮುಲಾ ಅಂತಂದರೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆ್ಯನ್ಯುಯಲ್ ಕ್ಯಾಶ್ ಫ್ಲೋ. ಇದ್ರ ಮೇಲೆ ನಾವು ಒಂದು ಎಕ್ಸಾಂಪಲ್ಸ್ ಪ್ರಾಬ್ಲಮ್ಸ್ನ ನೋಡೋಣ, ಆವಾಗ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಏನಂತ ಅಂದರೆ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಎ ಪ್ರಾಜೆಕ್ಟ್ ರಿಕ್ವೈರ್ಸ್ ₹25 lakh ಆಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇಟ್ ವಿಲ್ ಜನರೇಟ್ ಆನ್ ಆ್ಯನ್ಯುಯಲ್ ಕ್ಯಾಶ್ ಇನ್ಫ್ಲೋ ಆಫ್ ₹5 lakh ಫಾರ್ 8 years. ಕ್ಯಾಲ್ಕುಲೇಟ್ ದ ಪೇ ಬ್ಯಾಕ್ ಪೀರಿಯಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಂತಂದರೆ ಒಂದು ಪ್ರಾಜೆಕ್ಟ್ಗೆ ರಿಕ್ವೈರ್ಸ್ ಇರೋ ಅಮೌಂಟ್ ಎಷ್ಟು ಅಂತಂದರೆ 25 lakh ಆ್ಯಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟು. ಅದನ್ನು ಯಾವ ರೀತಿ ರಿಕವರಿ ಮಾಡ್ತಾ ಇದ್ದಾರೆ ಅಂತಂದರೆ ಆ್ಯನ್ಯುಯಲಿ ಕ್ಯಾಶ್ ಇನ್ಫ್ಲೋ ಎಷ್ಟಾಗುತ್ತೆ ಅಂದರೆ 5 lakh ಫಾರ್ 8 years ಆಗುತ್ತೆ. ಸೊ 8 years ತನಕ 5 lakh ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮಗೆ ಏನಂತ ಅಂದರೆ ನಮಗೆ ಇನ್ವೆಸ್ಟ್ ಮಾಡಿರೋವಂಥ ಅಮೌಂಟನ್ನು ಒರಿಜಿನಲ್ ಇನ್ವೆಸ್ಟ್ಮೆಂಟನ್ನು ನಾವು ರಿಟರ್ನ್ ತೆಗಿಯೋಕ್ಕೆ ಅಥವಾ ರಿಕವರಿ ಮಾಡೋಕ್ಕೆ ಎಷ್ಟು ಇಯರ್ಸ್ ಅಷ್ಟನ್ನೇ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ 8 years ಅಂತ ಕೊಟ್ಟಿದ್ದಾರೆ. ಇದು ಅಂದರೆ ಆ ಪ್ರಾಜೆಕ್ಟ್ ಲೈಫ್ ಹೇಳಿದ್ದಾರೆ. ಬಟ್ ಇಲ್ಲಿ ಫಾರ್ಮುಲಾ ಏನು ಹೇಳುತ್ತೆ ಅಂದರೆ ಪೇ ಬ್ಯಾಕ್ ಪೀರಿಯಡ್ ಇಸ್ ಈಕ್ವಲ್ ಟು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆ್ಯನ್ಯುಯಲ್ ಕ್ಯಾಶ್ ಫ್ಲೋ. ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ 25 lakh ಇದೆ. ಈ ಆ್ಯನ್ಯುಯಲ್ ಕ್ಯಾಶ್ ಫ್ಲೋ ಎಷ್ಟಿದೆ 5 lakh ಇದೆ. ಸೊ ಈ 25ನ ರಿಕವರಿ ಮಾಡೋಕ್ಕೆ ನಮಗೆ ಬೇಕಾಗಿರೋದು 5 years. ಸೊ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆ್ಯನ್ಯುಯಲ್ ಕ್ಯಾಶ್ ಫ್ಲೋ. ಸೊ ಇದೇ ರೀತಿ ಇನ್ನೊಂದು ಪ್ರಾಬ್ಲಮ್ನ ನೋಡೋಣ ಯಾವ ರೀತಿ ಅಂತ. ಸೊ ಇಲ್ಲಿ ನೋಡಿ ಈ ಪ್ರಾಬ್ಲಮಲ್ಲಿ ಏನು ಹೇಳಿದ್ದಾರೆ ಅಂದರೆ ಇಲ್ಲಿ ಎಕ್ಸಾಂಪಲ್ 2 ನೋಡಿ. ಎ ಪ್ರಾಜೆಕ್ಟ್ ಕಾಸ್ಟ್ ₹5 lakh and yields annually profit of ₹80,000 after depreciation at 12% per annum but before tax 50%. Calculate payback period. ಇಲ್ಲಿ ಏನಂತಂದರೆ ಎ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಿದೆ ಅಂದರೆ 5 lakh. ಸೊ ಇಲ್ಲಿ ಆ್ಯಂಡ್ yields annual profit ಎಷ್ಟಿದೆ ಅಂದರೆ 80,000 ಆಫ್ಟರ್ ಡಿಪ್ರಿಷಿಯೇಷನ್ ಅಟ್ 12% ಡಿಪ್ರಿಷಿಯೇಷನ್ ಇದೆ ಆ್ಯಂಡ್ 50% ಟ್ಯಾಕ್ಸ್ ಇದೆ. ಸೊ ನಮಗೆ ಏನು ಬೇಕು ಅಂತಂದರೆ ನಾನು ಆಲ್ರೆಡಿ ಹೇಳ್ದಂಗೆ ಇಲ್ಲಿ ಏನು ಬೇಕಂತಂದರೆ ದ ಕ್ಯಾಶ್ ಇನ್ಫ್ಲೋ ಟೇಕನ್ ಫಾರ್ ದ ಕ್ಯಾಲ್ಕುಲೇಷನ್ ವುಡ್ ಬಿ ಪ್ರಾಫಿಟ್ ಬಿಫೋರ್ ಡಿಪ್ರಿಷಿಯೇಷನ್ ಇರಬೇಕು ಆ್ಯಂಡ್ ಆಫ್ಟರ್ ಟ್ಯಾಕ್ಸ್ ಇರಬೇಕು. ಇದನ್ನು ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ಈ ಪ್ರಾಬ್ಲಮಲ್ಲಿ ನೋಡೋಣ. ಇಲ್ಲಿ ಏನಂತ ಅಂದರೆ ಸೊಲ್ಯೂಷನ್ ಪರ್ಟಿಕ್ಯುಲರ್ಸ್ ಅಮೌಂಟ್.
ಸೊ ನಮಗೆ ಇಲ್ಲಿ ಎಷ್ಟು ಬರ್ತಿದೆ ಅಂತಂದರೆ ಆ್ಯನ್ಯುಯಲ್ ಪ್ರಾಫಿಟ್ ಆಫ್ಟರ್ ಡಿಪ್ರಿಷಿಯೇಷನ್ ಬಿಫೋರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಇದು ಅಮೌಂಟ್ ಬಂದು ನಮಗಿರೋದು ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಬಿಫೋರ್ ಡಿಪ್ರಿಷಿಯೇಷನ್ ಇದೆ. ಸೊ ಇಲ್ಲಿ ಏನಂತಂದರೆ 80,000. ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ನ ಲೆಸ್ ಮಾಡೋಣ. ಎಸ್ ಅಂತಂದರೆ ಇನ್ಕಮ್ ಟ್ಯಾಕ್ಸ್ ಅಟ್ 50%. 80,000 ಮೇಲೆ 50% ಮಾಡಿದ್ರೆ ನಮಗೆ 40,000 ಬರುತ್ತೆ. 80ಇಂದ 40,000 ಲೆಸ್ ಮಾಡಿದ್ರೆ ಟ್ಯಾಕ್ಸ್ನ ನಮಗೆ ಆ್ಯನ್ಯುಯಲ್ ಪ್ರಾಫಿಟ್ ಆಫ್ಟರ್ ಡಿಪ್ರಿಷಿಯೇಷನ್ ಆ್ಯಂಡ್ ಟ್ಯಾಕ್ಸ್ ಬರುತ್ತೆ. ಇದು ಏನಂತಂದರೆ ಆ್ಯನ್ಯುಯಲ್ ಪ್ರಾಫಿಟ್ ಆಫ್ಟರ್ ಡಿಪ್ರಿಷಿಯೇಷನ್ ಆ್ಯಂಡ್ ಟ್ಯಾಕ್ಸ್ ಎಷ್ಟಿದೆ ಅಂದರೆ 40,000 ಇದೆ. ಸೊ ಇದಕ್ಕೆ ನಮಗೆ ಬಿಫೋರ್ ಡಿಪ್ರಿಷಿಯೇಷನ್ ಬೇಕು. ಹಾಗಾಗಿ ಡಿಪ್ರಿಷಿಯೇಷನ್ನ ಆ್ಯಡ್ ಮಾಡೋಣ. ಎಷ್ಟು ಅಂತ ಅಂದರೆ ಡಿಪ್ರಿಷಿಯೇಷನ್ ಬಂದು 12%. ಈ 12% ಇಲ್ಲಿ ಒರಿಜಿನಲ್ ಕಾಸ್ಟ್ ಎಷ್ಟಿರುತ್ತೆ ಇನಿಷಿಯಲ್ ಇನ್ವೆಸ್ಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. 5 lakh ಮೇಲೆ 12% ತೊಗೊಂಡ್ರೆ 60,000 ಬರುತ್ತೆ. ಹಾಗಾಗಿ ಟೋಟಲ್ ಇವೆರಡು 40,000 ಪ್ಲಸ್ 60,000 ಮಾಡಿದ್ರೆ ಆ್ಯನ್ಯುಯಲ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಷಿಯೇಷನ್ ನಮಗೆ 1 lakh rupees ಬರುತ್ತೆ. ಸೊ ಈ ರೀತಿಯಾಗಿ ನಾವು ಏನಂತಂದರೆ ಆ್ಯನ್ಯುಯಲ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಷಿಯೇಷನ್ ₹1 lakh. ಇವಾಗ ಇದಕ್ಕೆ ಪೇ ಬ್ಯಾಕ್ ಪೀರಿಯಡ್ನ ಕ್ಯಾಲ್ಕುಲೇಟ್ ಮಾಡೋಣ. ಪ್ರಾಜೆಕ್ಟ್ ಕಾಸ್ಟ್ ಅಥವಾ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆ್ಯನ್ಯುಯಲ್ ಕ್ಯಾಶ್ ಇನ್ಫ್ಲೋ. ಇಲ್ಲಿ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಿದೆ ಅಂತಂದರೆ 5 lakh ಇದೆ. ಸೊ ಒರಿಜಿನಲ್ ಆ್ಯನ್ಯುಯಲ್ ಕ್ಯಾಶ್ ಇನ್ಫ್ಲೋ ಎಷ್ಟು ಬರುತ್ತೆ ಅಂದರೆ ಆ್ಯನ್ಯುಯಲ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಬಿಫೋರ್ ಡಿಪ್ರಿಷಿಯೇಷನ್ 1 lakh. ಸೊ ಈ 5 lakhನ ನಾವು ರಿಕವರಿ ಮಾಡೋಕ್ಕೆ ಈ ಪ್ರಾಜೆಕ್ಟಲ್ಲಿ ನಮಗೆ ಬೇಕಾಗಿರೋ ಟೈಮ್ ಎಷ್ಟು ಅಂತ ಅಂದರೆ 5 years. ಈ ರೀತಿಯಾಗಿ ನಾವು ಪೇ ಬ್ಯಾಕ್ ಪೀರಿಯಡ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇದ್ರ ಜೊತೆಗೆ ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಇಲ್ಲಿ ಥರ್ಡ್ ಎಕ್ಸಾಂಪಲ್ ಏನಂತಂದರೆ ಎ ಇಂಡಸ್ಟ್ರಿ ಇಸ್ ಕನ್ಸಿಡರಿಂಗ್ ಇನ್ವೆಸ್ಟ್ಮೆಂಟ್ ಇನ್ ಎ ಪ್ರಾಜೆಕ್ಟ್ ವಿಚ್ ಕಾಸ್ಟ್ ₹6 lakh ಇದೆ. ಸೊ ಒಂದು ಇಂಡಸ್ಟ್ರಿ ಒಂದು ಪ್ರಾಜೆಕ್ಟ್ ಮೇಲೆ ಎಷ್ಟು ಒರಿಜಿನಲ್ ಅಥವಾ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಿದೆ ಅಂದರೆ 6 lakh. ದ ಕ್ಯಾಶ್ ಫ್ಲೋಸ್ ಆರ್ 1,20,000, 1,40,000, 1,80,000 ಆ್ಯಂಡ್ 2 lakh ಆ್ಯಂಡ್ 2,50,000. ಕ್ಯಾಲ್ಕುಲೇಟ್ ದ ಪೇ ಬ್ಯಾಕ್ ಪೀರಿಯಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 6 lakhನ ಇನ್ವೆಸ್ಟ್ ಮಾಡಿದರೆ ಇಲ್ಲಿ ಎವ್ರಿ ಇಯರ್ ಏನಾಗ್ತಿದೆ ಅಂದರೆ ಡಿಫ್ರೆಂಟ್ ಕ್ಯಾಶ್ ಫ್ಲೋ ಆಗ್ತಿದೆ. ಅಂದರೆ ಇಲ್ಲಿ ಫಸ್ಟ್ ಇಯರಲ್ಲಿ 1,20,000, ಸೆಕೆಂಡ್ ಇಯರಲ್ಲಿ 1,40,000, ಥರ್ಡ್ ಇಯರಲ್ಲಿ 1,80,000 ಆ್ಯಂಡ್ ಫೋರ್ತ್ ಇಯರಲ್ಲಿ 2 lakh ಆ್ಯಂಡ್ ಫಿಫ್ತ್ ಇಯರಲ್ಲಿ 2,50,000. ಕ್ಯಾಲ್ಕುಲೇಟ್ ದ ಪೇ ಬ್ಯಾಕ್ ಪೀರಿಯಡ್ ಅಂತ ಕೊಟ್ಟಿದ್ರೆ. ಬಟ್ ಇಲ್ಲಿ ನಮಗೆ 6 lakhನ ರಿಕವರಿ ಮಾಡೋಕ್ಕೆ ನಮ್ಗೆ ಎಷ್ಟು ಟೈಮ್ ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಸೊಲ್ಯೂಷನ್ ಇಯರ್ ಆ್ಯಂಡ್ ಕ್ಯಾಶ್ ಫ್ಲೋ ತಗೊಳ್ಳಿ. ಇಲ್ಲಿ ಎಷ್ಟು ಇಯರ್ ಇದೆ ಅಂದರೆ 5 years ಕೊಟ್ಟಿದ್ದಾರೆ. 1 2 3 4 5 years ತಗೊಳ್ಳಿ. ಫಸ್ಟ್ ಇಯರಲ್ಲಿ 1,20,000, ಸೆಕೆಂಡ್ ಇಯರಲ್ಲಿ 1,40,000 ಆ್ಯಂಡ್ ಥರ್ಡ್ ಇಯರಲ್ಲಿ 1,80,000 ಆ್ಯಂಡ್ ಫೋರ್ತ್ ಇಯರ್ 2 lakh ಆ್ಯಂಡ್ ಫಿಫ್ತ್ ಇಯರ್ 2,50,000 ಇದೆ. ಅದಾದಮೇಲೆ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ ಅಂದರೆ ಟೋಟಲ್ ನಮಗೆ ಎಷ್ಟು ಕ್ಯಾಶ್ ಇನ್ಫ್ಲೋ ಆಗ್ತಿದೆ ಅಂತ ನೋಡೋಣ. ಇಲ್ಲಿ ಫಸ್ಟ್ ಇಯರಲ್ಲಿ ನಮಗೆ ಎಷ್ಟು ಬಂದಿದೆ ಅಂದರೆ 1,20,000. ಸೊ ಇಲ್ಲಿ ಸೆಕೆಂಡ್ ಇಯರ್ಗೆ ಎಷ್ಟಾಗುತ್ತೆ ಅಂತ ಅಂದರೆ 1,20,000 ಪ್ಲಸ್ 1,40,000 ಮಾಡಿದ್ರೆ 2,60,000 ಆಗುತ್ತೆ. ಆ್ಯಂಡ್ ಥರ್ಡ್ ಇಯರ್ಗೆ 1,80,000 ಪ್ರಾಫಿಟ್ ಬಂದಿದೆ. ಅದನ್ನು ಆ್ಯಡ್ ಮಾಡಿದ್ರೆ ಟೋಟಲ್ ಥರ್ಡ್ ಇಯರ್ಗೆ ಎಷ್ಟಾಗಿದೆ ಅಂದರೆ 4,40,000 ಆಗಿದೆ. ಆ್ಯಂಡ್ ಫೋರ್ತ್ ಇಯರಲ್ಲಿ 2 lakh ಆಗಿದೆ. ಸೊ ಇಲ್ಲಿ 2 lakh ಆದಾಗ 6,40,000. ಸೊ ನಮಗೆ ಬೇಕಾಗಿರೋದು ಎಷ್ಟು ಅಂತಂದರೆ 6 lakh ರಿಕವರಿ ಆಗೋಕ್ಕೆ ಎಷ್ಟು ಟೈಮ್. ಇಲ್ಲಿ ನೋಡಿ ಥರ್ಡ್ ಇಯರಲ್ಲಿ 4,40,000 ಆಗಿದೆ. ಸೊ ಅಲ್ಲಿಗೆ ಇನ್ನು ನಮಗೆ ಇನ್ನೂ 6 lakh ರಿಕವರಿ ಆಗೋಕ್ಕೆ ಇನ್ನೂ ಅಮೌಂಟ್ ನೆಕ್ಸ್ಟ್ ಇಯರ್ಗೆ ಹೋಗಿದೆ. ಸೊ ಇಲ್ಲಿ ಇವಾಗ ಏನಾಗುತ್ತೆ ಅಂದರೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆನ್ಯುಯಲ್ ಕ್ಯಾಶ್ ಫ್ಲೋ. ಸೊ ಇಲ್ಲಿ ನಾವು ಈ ಫಾರ್ಮುಲಾನ ಅಪ್ಲೈ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಆನ್ಯುಯಲ್ ಕ್ಯಾಶ್ ಫ್ಲೋ ಎವ್ರಿ ಇಯರ್ ಸೇಮ್ ಇದ್ದಾಗ ವಿ ವಿಲ್ ಅಪ್ಲೈ ದಿಸ್ ಫಾರ್ಮುಲಾ. ಬಟ್ ಈ ಥರ ಡಿಫ್ರೆಂಟ್ ಇದ್ದಾಗ ಏನಾಗುತ್ತೆ ಅಂತಂದರೆ ಫಸ್ಟ್ ಇಲ್ಲಿ ಏನು ಮಾಡಬೇಕು ಅಂತಂದರೆ ಇಲ್ಲಿ 3 years ಇದೆ. ಸೊ 3 years ಪ್ಲಸ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತಂದರೆ 6 lakh. 6 lakh ಇಂದ 3 year ಬಂದಿರೋ ಟೋಟಲ್ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋನ ಲೆಸ್ ಮಾಡಬೇಕು. ಡಿವೈಡೆಡ್ ಬೈ ನೆಕ್ಸ್ಟ್ ಇಯರ್ ಪ್ರಾಫಿಟ್ ಅಥವಾ ನೆಕ್ಸ್ಟ್ ಇಯರ್ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ 2 lakh. ಸೊ ಇಲ್ಲಿ ಎಷ್ಟು ಅಂತಂದರೆ 3 years 6 lakh ಇಂದ 4,40,000 ಲೆಸ್ ಮಾಡಿದ್ರೆ ನಮ್ಗೆ ಇನ್ನೂ ಎಷ್ಟು ಬರಬೇಕಾಗಿತ್ತು ಅಂದರೆ 1,60,000 ಡಿವೈಡೆಡ್ ಬೈ 2 ಮಾಡಿದ್ರೆ 2 lakh. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 1,60,000 ಡಿವೈಡೆಡ್ ಬೈ 2 lakh ಮಾಡಿದ್ರೆ ನಮಗೆ 0.8 ಬರುತ್ತೆ. ಸೊ ಅಲ್ಲಿಗೆ ನಮಗೆ ಪೇ ಬ್ಯಾಕ್ ಪೀರಿಯಡ್ ಎಷ್ಟು ಅಂತ ಅಂದರೆ 3.8 years ಅಥವಾ 3 years ಅಥವಾ 8 months ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಂತಂದರೆ 6 lakh ಬರೋಕ್ಕೆ ನಮಗೆ ಎಷ್ಟು ಟೈಮ್ ತೊಗೊಂಡಿದ್ದೀವಿ ಎಷ್ಟು ಅಂತ. ಸೊ ಇಲ್ಲಿ ಈ ಫಾರ್ಮುಲಾ ಅಪ್ಲೈ ಆಗಲ್ಲ. ಇದನ್ನು ಇನ್ನೊಂದು ಮೆಥಡಲ್ಲೂ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾವ ರೀತಿ ಅಂತ ಅದನ್ನು ಹೇಳ್ತೀನಿ. ಸೊ ಇಲ್ಲಿ ನೋಡಿ ಸೇಮ್ ಇಯರು ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ. ಫಸ್ಟ್ ಇಲ್ಲಿ ಏನಂತಂದರೆ ಕ್ಯಾಶ್ ಇನ್ಫ್ಲೋ ಅಂತಂದರೆ ನಮಗೆ ಬಂದಿರೋ ರಿಟರ್ನ್ಸ್ ಅಥವಾ ಆ ಇಯರ್ ಕ್ಯಾಶ್ ಇನ್ಫ್ಲೋ. ಇಲ್ಲಿ ಇಯರ್ 0. ಇಲ್ಲಿ 0 ಇಂದ ಸ್ಟಾರ್ಟ್ ಮಾಡ್ತೀನಿ. ಯಾಕೆ ಅಂತಂದರೆ 0 1 2 3 4 5 0 ಬಂದು ನಮಗೆ ಕ್ಯಾಶ್ ಔಟ್ಫ್ಲೋ ಅಂದರೆ ನಾವೆಷ್ಟು ಇನ್ವೆಸ್ಟ್ ಮಾಡಿದ್ದೀವಿ ಅಂತ. ಸೊ ಇಲ್ಲಿ ಏನಂತಂದರೆ ನಮಗೆ ನಾವು ಟೋಟಲ್ ಇನ್ವೆಸ್ಟ್ ಮಾಡಿರೋದು ಈ ಪ್ರಾಜೆಕ್ಟಲ್ಲಿ 6 lakh. ಅಂದರೆ ಇಲ್ಲಿ ನಾವು ಇನ್ವೆಸ್ಟ್ ಮಾಡಿರೋದು 6 lakh. ಸೊ ಆ 6 lakhನ ಇಲ್ಲಿ ಬರ್ಕೊಳ್ಳಿ. ಅಂದರೆ ನಮಗೆ 6 lakh ಬರಬೇಕು. ಅದು ಮೈನಸ್ ವ್ಯಾಲ್ಯೂ ಆಲ್ರೆಡಿ ನಾವು ಇನ್ವೆಸ್ಟ್ ಮಾಡಿದ್ದೀವಿ. ದಟ್ ಮೀನ್ಸ್ ಕ್ಯಾಶ್ ಔಟ್
ಔಟ್ಫ್ಲೋ, ನಮ್ಮಿಂದ ಕ್ಯಾಶ್ ಹೊರಟೋಗಿದೆ, ಆ 6 ಲ್ಯಾಕ್ನ ನಾವು ರಿಕವರಿ ಮಾಡಬೇಕು. ಫಸ್ಟ್ ಇಯರಲ್ಲಿ ನಮಗೆ 1,20,000 ಬರುತ್ತೆ. ಸೊ ಈ 6 ಲ್ಯಾಕ್ ಮೈನಸ್ 6 ಲ್ಯಾಕ್ ಇದು ಅಂದರೆ ನಮಗೆ ಮೈನಸ್ ವ್ಯಾಲ್ಯೂ ಅದು ಬರಬೇಕಾಗಿರೋದು. ದಟ್ಸ್ ವೈ ಐ ಆಮ್ ರಿಟರ್ನ್ ಇನ್ ದ ಬ್ರಾಕೆಟ್. ಅದಕ್ಕೆ ನಾನು ಇಲ್ಲಿ ಬ್ರಾಕೆಟಲ್ಲಿ ಬರ್ದಿದ್ದೀನಿ. ಏನಂತ ಅಂದರೆ ಈ 6 ಲ್ಯಾಕಿಂದ 1,20,000ನ ಲೆಸ್ ಮಾಡಿದ್ರೆ ನಮಗೆ ಫಸ್ಟ್ ಇಯರಲ್ಲಿ ಅಂದರೆ ಇಲ್ಲಿ 0 ಅಂತ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿರೋ ಇಯರು, ಅದಾದಮೇಲೆ ನಾವು ನೆಕ್ಸ್ಟ್ ಇಯರಿಂದ ಕೌಂಟ್ ತೊಗೋಬೇಕು ಅಂದರೆ ಫಸ್ಟ್ ಇಯರಿಂದ. ಸೊ ಇಲ್ಲಿ ಮೈನಸ್ 6 ಲ್ಯಾಕಲ್ಲಿ 1,20,000ನ ಲೆಸ್ ಮಾಡಿದ್ರೆ ನಮಗಿನ್ನೂ ಎಷ್ಟು ಅಮೌಂಟ್ ಬರಬೇಕು ಅಂತಂದರೆ 4,80,000. ಸೊ ಈ 4,80,000 ಇನ್ನೂ ಬರಬೇಕು. ಈ 4,80,000ಇಂದ 1,40,000ನ ಲೆಸ್ ಮಾಡಿದ್ರೆ 3,40,000 ಬರುತ್ತೆ. ಇನ್ನೂ 3,40,000 ಸೆಕೆಂಡ್ ಇಯರಲ್ಲಿ ಬರಬೇಕು. 3,40,000 ಮೈನಸ್ 3,40,000ಇಂದ 1,80,000ನ ಲೆಸ್ ಮಾಡಿದ್ರೆ ನಮಗಿನ್ನೂ ಬರಬೇಕಾಗಿರೋದು 1,60,000. ಸೊ ಇಲ್ಲಿ 1,60,000ಇಂದ 2 ಲ್ಯಾಕ್ನ ಲೆಸ್ ಮಾಡಿದ್ರೆ ನಮಗೆ ಪಾಸಿಟಿವ್ ವ್ಯಾಲ್ಯೂ ಅಂದರೆ ಇಲ್ಲಿ ನಾವು ಎಷ್ಟು ಇನ್ವೆಸ್ಟ್ ಮಾಡಿದ್ವಿ ಅದಕ್ಕಿಂತ ಜಾಸ್ತಿ ಬಂದಾಯಿತು. ಆಲ್ರೆಡಿ ಇಲ್ಲಿ ಪಾಸಿಟಿವ್ ಅಂತ ಅಂದರೆ ನಮಗೆ ಎಕ್ಸ್ಟ್ರಾ ಅಮೌಂಟ್ ಬಂದಿದೆ. ಇಲ್ಲಿ ಟೋಟಲ್ ಅಲ್ಲಿಗೆ ಎಷ್ಟು ಇಯರ್ಸ್ ಆಯಿತು ಅಂತಂದರೆ ಇಲ್ಲಿ ನೋಡಿ, ಫಸ್ಟ್ ನಮಗೆ 3 ಇಯರ್ಸ್ ತನಕ ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಎಷ್ಟು ಇಯರ್ ಬಂದಿದೆ ಅದನ್ನು ಕೌಂಟ್ ಮಾಡ್ಕೊಳ್ಳಿ. 1 2 3 ಇಯರ್ಸ್ ಬಂದಿದೆ. ಇಲ್ಲಿ ನೆಕ್ಸ್ಟು ಥರ್ಡ್ ಇಯರಲ್ಲಿ ಎಷ್ಟು ರಿಟರ್ನ್ಸ್ ಬರಬೇಕಾಗಿತ್ತು ಅಂದರೆ 1,60,000. ಸೊ ಇಲ್ಲೂ ಕೂಡ ಸೇಮ್ ಆಗುತ್ತೆ. ಡೈರೆಕ್ಟಾಗಿ ಇಲ್ಲಿ ಒರಿಜಿನಲ್ ಇನ್ವೆಸ್ಟ್ಮೆಂಟಿಂದ ಆ ಥರ್ಡ್ ಇಯರ್ ಟೋಟಲ್ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋನ ಲೆಸ್ ಮಾಡ್ತೀವಿ. ಇಲ್ಲಿ ಡೈರೆಕ್ಟಾಗಿ ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ 1,60,000 ಡಿವೈಡೆಡ್ ಬೈ 2 ಲ್ಯಾಕ್, ಸಾರಿ 20,000 ಅಲ್ಲ 2 ಲ್ಯಾಕ್ ಮಾಡಿದಾಗ 0.8 ಅಲ್ಲಿಗೆ ಟೋಟಲ್ ನಂಬರ್ ಆಫ್ ಇಯರ್ಸ್ ಎಷ್ಟಾಗುತ್ತೆ ಅಂದರೆ 3.8 ಇಯರ್ಸ್. ಸೊ ನೀವು ಈ ಮೆಥಡ್ ಆದರೂ ಅಪ್ಲೈ ಮಾಡ್ಬೋದು ಅಥವಾ ಈ ಮೆಥಡ್ ಆದ್ರೂ ಕೂಡ ಫಾಲೋ ಮಾಡ್ಬೋದು. ನಮಗೆ ಇಲ್ಲಿ ಏನಂತ ಅಂದರೆ ಪಾಸಿಟಿವ್ ವ್ಯಾಲ್ಯೂ ಬರೋ ತನಕನೂ ಕೂಡ ಇಲ್ಲಿ ನಾವು ಈ ರೀತಿ ಲೆಸ್ ಮಾಡ್ತಾ ಹೋಗಬೇಕು. ಯಾಕಂತಂದರೆ ನಮಗೆ ಬರಬೇಕಾಗಿರೋ ಅಮೌಂಟ್ ಎಷ್ಟು ಅಂತ ಇಲ್ಲಿ ಮೈನಸಲ್ಲಿ ತೋರಿಸ್ತಾ ಇದ್ದೀವಿ. ಇಲ್ಲಿ ಪಾಸಿಟಿವ್ ಬಂತು ಅಂದರೆ ನಮ್ಗೆ ಆಲ್ರೆಡಿ ಬಂದಿದೆ ಅಂತ ಈ ರೀತಿ. ಸೊ ಅಥವಾ ನೀವು ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ ಈ ರೀತಿ ಆದ್ರೂ ಕೂಡ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಇದಿಷ್ಟನ್ನು ಕೂಡ ಪೇ ಬ್ಯಾಕ್ ಪೀರಿಯಡ್ ಮೆಥಡ್. ಆ್ಯಂಡ್ ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ರೆ ಆ್ಯಂಡ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್.